ಶೀರ್ಷಿಕೆ ಹಣ 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 ವಿಧಿಗರ್ಭ ಸಂಜಾತ. ಹಣ 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 ಇದನ್ನು ಸಂಪಾದನೆ ಮಾಡೋ ಹೊತ್ತಿಗೆ ಪ್ರಾಯ ಕಳೆದು ಮುಪ್ಪು ಆವರಿಸಿಬಿಡುತ್ತೆ. ಮೋಹ ಹೋಗಿ ಜಿಗುಪ್ಸೆ ಒಕ್ಕರಿಸ್ಬಿಡುತ್ತೆ. ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ಇರಲ್ಲ, ಲಕ್ಷ್ಮಿ ಇದ್ದ ಕಡೆ ಸರಸ್ವತಿ ಇರಲ್ಲ. ಇಬ್ಬರು ಒಂದೇ ಕಡೆ ಇರೋದು ಡೌಟು. ಅದು ಇದ್ದೋನು ಆಗ್ತಾನೆ ಗ್ರೇಟು. ಜೀವನದ ಗುರಿ ಹಣ ಸಂಪಾದನೆ, ಆದರೆ ಹಣ ಸಂಪಾದನೆ ಜೀವನ ಅಲ್ಲ. ಮರಕ್ಕಿಂತ ಮರ ದೊಡ್ಡದು. ಇದ್ದುದರಲ್ಲೇ ತೃಪ್ತಿ ಕಾಣೋ ಅಭ್ಯಾಸ ಬೆಳೆಸ್ಕೋಬೇಕು. ಇಲ್ವಾದರೆ ಬರೀ ಗೋಳು, ಅತೃಪ್ತಿ ಹೊಗೆ ಆಡ್ತಾನೇ ಇರುತ್ತೆ. ಯಾವಾಗ ಯಾರನ್ನು ಬೇಕಾದರೂ ಆಹುತಿ ತಗೋಬಿಡುತ್ತೆ. ದೊಡ್ಡವ್ರಿಗೆ ಬದುಕೋದಕ್ಕೆ 108 ದಾರಿ, ಬಡವರಿಗೆ ಒಂದೇ ದಾರಿ. ಮಧ್ಯಮ ವರ್ಗದವ್ರಿಗೆ ಕಷ್ಟ ಜಾಸ್ತಿ. ಯಾಕಂದರೆ ದುಡ್ಡನ್ನು ದುಡಿಯೋದಕ್ಕೆ ಪಣ ತೊಟ್ಟೋರು ಇವರೇ. ಜೀವನವನ್ನು ಹುಣಸೆ ಬೀಜದ ಥರ ತೇಯೋರು ಇವರೇ. ಆ್ಯಕ್ಟಿವ್ ಇನ್ಕಮ್ಮು ಇರೋವರೆಗೂ ಲೈಫ್ ನಡ್ಕೊಂಡು ಹೋಗುತ್ತೆ. ಪ್ಯಾಸಿವ್ ಇನ್ಕಮ್ ಯಾವಾಗ ಬರುತ್ತೋ ಆಗ ಓಡ್ಕೊಂಡು ಹೋಗುತ್ತೆ. ದುಡ್ಡು ಸಂಪಾದನೆಗೆ 2-3 ದಾರಿ. ಗೌರ್ಮೆಂಟ್ ಕೆಲಸಕ್ಕೆ ಸೇರಿದ್ರೆ ಜೊತೆಗೆ ಗಿಂಬಳ ಸಿಗ್ತಿದ್ರೆ 10 ವರ್ಷಕ್ಕೆ ಆಗ್ತಾನೆ ಕುಬೇರ. ವ್ಯಾಪಾರ ಮಾಡ್ಕೊಂಡಿದ್ರೆ ಅವನು ಆಗ್ತಾನೆ ಸಾಹುಕಾರ. ಕಳ್ಮಾರ್ಗ ಹಿಡಿದ್ರೇ ಕೋಟ್ಯಾಧೀಶ್ವರ ಆಗೋದು. ಅದು ಬಿಟ್ಟರೆ ಶೇರ್ ಮಾರ್ಕೆಟ್ ಕೈ ಹಿಡಿದ್ರೇ ಮಿಲಿಯನೇರ್ ಆಗೋದು. ಆರ್ಡಿನರಿ ರೂಟು ಸೇಫು, ಆದರೆ ಭಾರಿ ಸ್ಲೋ. ಕ್ರಿಯೇಟಿವ್ ರೂಟು ಸೂಪರು, ಆದರೆ ಅದಕ್ಕೆ ಬೇಕು ತಾಕತ್ತು. ಕೈ ತುಂಬ ದುಡ್ಡು ಎಣಿಸೋಕ್ಕೆ ಫಾರಿನ್ಗೆ ಹೋಗಬೇಕು. ನೆಮ್ಮದಿಯಾಗಿ ಇರೋದಕ್ಕೆ ನಮ್ಮೂರೇ ನಮಗೆ ಬೆಸ್ಟು. ನಮ್ಮತನ ಇಟ್ಕೊಂಡು ಅಷ್ಟೋ ಇಷ್ಟೋ ದುಡಿಯೋದು ಬೆಸ್ಟು. ನಮ್ಮತನ ಮಾರ್ಕೊಂಡು ದುಡಿದ್ರೆ ಏನು ಬಂತು? ದುಡ್ಡಲ್ಲಿ ಒಂದು ಪಾಲು ಸಮಾಜಕ್ಕೆ ಕೊಟ್ಟರೆ ಅವನೇ ಹೀರೋ. ಅಟ್ಲೀಸ್ಟ್ ದುಡಿತಿದ್ರೆ ಅಥವಾ ಸಂಸಾರ ನಮ್ಮಿಂದಲೇ ನಡೀತಿದ್ರೆ ನಮ್ಮನೆಗೆ ನಾವೇ ಹೀರೋ. ದುಡಿಯೋ ವ್ಯಕ್ತಿ ನೀನಾದರೆ ಜನ ಹಾಸ್ತಾರೆ ರೆಡ್ ಕಾರ್ಪೆಟ್ಟು. ಇಲ್ಲದೆ ಹೋದರೆ ಕಾರ್ಪೊರೇಷನ್ ತೊಟ್ಟಿನೇ ನಿನಗೆ ಕಾಯಂ. ಜೇಬಲ್ಲಿ ಹಣ ಇದ್ರೇ ಜನ ನಿನ್ನ ಸುತ್ತುವರಿಯೋದು. ಅದಿಲ್ದಿದ್ರೆ ನೀನು ಹೆಣಕ್ಕೂ ಹೂನಾರ ಹಾಕೊಳ್ರು. ದುಡಿ ದುಡಿ ದುಡಿ, ಜೇಬು ತುಂಬ ಕಾಂಚಣ ಝಣ ಝಣ ಎನ್ನಲಿ. ಆಗ ಮರ್ವಾದೇನೋ ಸಿಗುತ್ತೆ. ನೀನು ಬೇಡ ಅಂತ ಮೈಲ್ ದೂರ ಹೋದವರು ನೀನೇ ಬೇಕಂತ ನೀನು ಹುಡ್ಕೊಂಡು ಬರ್ತಾರೆ. ದಟ್ ಈಸ್ ದ ಪವರ್ ಆಫ್ ಮನಿ. ವಿಧಿಗರ್ಭ ಸಂಜಾತ.